ಬೆಂಗಳೂರು. ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿಯ ನಡುವೆ ಸಮುದಾಯಗಳ ಸಂಘರ್ಷವೂ ಜೋರಾಗಿದೆ. ಸಿದ್ದರಾಮಯ್ಯ ಪರವಾಗಿ ಕೆಲವು ಸ್ವಾಮೀಜಿಗಳು, ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟ್ ಮಾಡ್ತಾ ಇದ್ದಾರೆ. ಸಮುದಾಯದ ಸಂಘರ್ಷಕ್ಕೆ ಸಿಎಂ ಪಟ್ಟದ ಫೈಟ್ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿಎಂ ಪರ ಅಖಾಡಕ್ಕಿಳಿದಿದ್ದಾರೆ ಕುರುಬ ಸಮುದಾಯದ ಸ್ವಾಮೀಜಿಗಳು. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಅವರ ಘನತೆಗೆ ಚ್ಯುತಿ ತರಬೇಡಿ, ಕನಕಗುರು ಪೀಠದ ಸಿದ್ದರಾಮನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ಪಟ್ಟದ ಫೈಟ್ ವಿಚಾರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನಕಗುರು ಪೀಠದ ಶ್ರೀ ಸಿದ್ದರಾಮನಂದಪುರಿ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಕೆಲವೊಂದಿಷ್ಟು ಸ್ವಾಮೀಜಿಯವರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಒಲ ಹೊಂದಿದ್ದಾರೆ, ಕೆಲವೊಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸರ್, ನಿಮ್ ನಿಲುವೇನು ಸರ್? ನಾವು ನಮ್ಮ ಮಠ ಯಾವುದೇ ವ್ಯಕ್ತಿ ಪರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಆ ಪಕ್ಷದ ಮತ್ತೆ ಆ ಪಕ್ಷದ ಹೈಕಮಾಂಡ್ಗೆ ಮತ್ತೆ ಶಾಸಕರಿಗೆ ಸಂಬಂಧಪಟ್ಟಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಮಠಾಧೀಶರನ್ನ ಈ ವಿಷಯದಲ್ಲಿ ತರ್ತಕ್ಕಂಥದ್ದು ಅಥವಾ ಈ ವಿಷಯದಲ್ಲಿ ಮಠಾಧೀಶರು ಅಭಿಪ್ರಾಯವನ್ನ ಸೂಚಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರೇನೋ ಒಕ್ಕಲಿಗರ ವಿರೋಧಿಗಳು ಅಲ್ಲ, ಡಿಕೆ ಶಿವಕುಮಾರ್ ಅವರೇನೋ ಕುರುಬರ ವಿರೋಧಿಗಳು ಅಲ್ಲ, ಪರಮೇಶ್ವರ್ ಅವರ ಏನೋ ಇನ್ನಿತರ ಜನಾಂಗದ ವಿರೋಧಿಗಳು ಅಲ್ಲ. ಅವರೆಲ್ಲ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅವರ ಪಕ್ಷದ ರೀತಿ ನೀತಿಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತವರು. ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರ ಆಂತರಿಕ ವಿಷಯಗಳು ಏನಿದಾವೋ ನಮಗೆ ಗೊತ್ತಿರೋದಿಲ್ಲ. ನಾವು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವೊಂದಿಷ್ಟು ಸ್ವಾಮೀಜಿಗಳು ಈಗಾಗಲೇ ಸಮುದಾಯದ ವಿಚಾರವಾಗಿ ಕೂಡ ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು, ಇಂಥವ್ರು ಕಂಟಿನ್ಯೂ ಆದ್ರೆ ಉತ್ತಮ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್, ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಮುಂದುವರಿಬೇಕಾ ಹೆಂಗೆ ಅಂತ ನಿಮ್ಮ ಅಭಿಪ್ರಾಯ? ಮತ್ತೆ ಹೇಳ್ತೀನಿ ನಾನು, ಈ ಮುಂದುವರಿಯುವಂತದ್ದಾಗ್ಲಿ ಅಥವಾ ಅವರನ್ನ ಮತ್ತೊಬ್ಬರನ್ನ ಆಯ್ಕೆ ಮಾಡುವಂತದ್ದಾಗ್ಲಿ ಅದು ಮಠಾಧೀಶರ ಕೆಲಸ ಅಲ್ಲ. ಅಥವಾ ನಾವಾದ್ರೂ ಸಹಿತನ ಇಂಥವರೇ ಆಗ್ಬೇಕು ಅನ್ನುವಂಥದ್ದನ್ನು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ನಮ್ಮ ಮಠಗಳಿಗೆ ಆದಿಚುಂಚನಗಿರಿ ಮಠ ಇರಲಿ, ಕನಕಗುರು ಪೀಠ ಇರಲಿ, ರಾಜ್ಯದ ಯಾವುದೇ ಮಠಗಳಿಗೆ ಮಠಾಧೀಶರಿಗೆ ಗೌರವ ಇದೆ, ಎಲ್ಲರೂ ಗೌರವಿಸ್ತಾರೆ. ಜಾತ್ಯತೀತವಾಗಿ ಈ ಬಟ್ಟೆಗೆ ಸನ್ಯಾಸಿ ಸ್ಥಾನಕ್ಕೆ ಗೌರವಿಸುವಂತ ಸಂದರ್ಭದಲ್ಲಿ ನಾವು ಜಾತಿ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡು ಬೆಂಬಲಿಸಿಕೊಂಡು ಹೋದಾಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ ಯಾರು ಜನಪರವಾದಂತಹ ಆಡಳಿತವನ್ನಷ್ಟೇ ನಾವು ಬಯಸ್ತೀವಿ. ಯಾವುದೇ ಜನಪ್ರತಿನಿಧಿ ಆಗಲಿ, ಮುಖ್ಯಮಂತ್ರಿಗಳಾಗ್ಲಿ ಜನಪರವಾದಂತಹ ಜನಗಳ ಆಶಯಗಳಿಗೆ ತಕ್ಕಂತೆ ಏನೇನು ಅವರು ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆಗಳನ್ನ ಮಾಡಿದ್ದಾರೆ, ಆ ಘೋಷಣೆಗಳನ್ನ ಈಡೇರಿಸುವಂತದ್ರ ಕಡೆಗೆ ನಾವೆಲ್ಲರೂ ಒತ್ತಾಯ ಮಾಡಬೇಕಾಗುತ್ತೆ ಹೊರತು ಇಂಥವರೇ ಆಗಬೇಕು ಅನ್ನುವಂಥದ್ದು ನಾವು ಹೇಳೋದು ತಪ್ಪಾಗುತ್ತೆ. ಸ್ವಾಮೀಜಿಯ ಜೊತೆಗೆ ಒಬ್ಬ ಮತದಾರರಾಗಿ ಏನ್ ಬಯಸ್ತೀರಿ ಸರ್? ಮತದಾರರಾಗಿ ನಾನು ಸಂವಿಧಾನಿಕ ಆಶಯಗಳನ್ನು ಈಡೇರಿಸುವಂತ ಸರ್ಕಾರವನ್ನ ಬಯಸ್ತೀನಿ ಹೊರತು ಏನು ಜಾತಿಯ ವೈಭವೀಕರಣವನ್ನಾಗ್ಲಿ ಅಥವಾ ಹಣ ವ್ಯಾಪಾರಿಕ ಭ್ರಷ್ಟತೆಯ ಹಿನ್ನೆಲೆಯಲ್ಲಿ ವ್ಯಾಪಾರೀಕರಣಗಳನ್ನ ಉತ್ತೇಜನ ಮಾಡುವಂತ, ಅಂದ್ರೆ ವ್ಯಾಪಾರಿಗಳನ್ನ ಉತ್ತೇಜನ ಮಾಡುವಂತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದನ್ನಾಗ್ಲಿ ನಾನು ವಿರೋಧಿಸ್ತೀನಿ. ಇಷ್ಟು ಕನಕಗುರು ಪೀಠದ ಸಿದ್ದರಾಮನಂದಪುರಿ ಸ್ವಾಮೀಜಿ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿಯ ನಡುವೆ ಸಮುದಾಯಗಳ ಸಂಘರ್ಷವೂ ಜೋರಾಗಿದೆ. ಸಿದ್ದರಾಮಯ್ಯ ಪರವಾಗಿ ಕೆಲವು ಸ್ವಾಮೀಜಿಗಳು, ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟ್ ಮಾಡ್ತಾ ಇದ್ದಾರೆ. ಸಮುದಾಯದ ಸಂಘರ್ಷಕ್ಕೆ ಸಿಎಂ ಪಟ್ಟದ ಫೈಟ್ ಕಾರಣ ಆಗ್ತಾ ಇದೆ.
ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿಎಂ ಪರ ಅಖಾಡಕ್ಕಿಳಿದಿದ್ದಾರೆ ಕುರುಬ ಸಮುದಾಯದ ಸ್ವಾಮೀಜಿಗಳು. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಅವರ ಘನತೆಗೆ ಚ್ಯುತಿ ತರಬೇಡಿ, ಕನಕಗುರು ಪೀಠದ ಸಿದ್ದರಾಮನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ಪಟ್ಟದ ಫೈಟ್ ವಿಚಾರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನಕಗುರು ಪೀಠದ ಶ್ರೀ ಸಿದ್ದರಾಮನಂದಪುರಿ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಕೆಲವೊಂದಿಷ್ಟು ಸ್ವಾಮೀಜಿಯವರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಒಲ ಹೊಂದಿದ್ದಾರೆ, ಕೆಲವೊಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸರ್, ನಿಮ್ ನಿಲುವೇನು ಸರ್? ನಾವು ನಮ್ಮ ಮಠ ಯಾವುದೇ ವ್ಯಕ್ತಿ ಪರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಆ ಪಕ್ಷದ ಮತ್ತೆ ಆ ಪಕ್ಷದ ಹೈಕಮಾಂಡ್ಗೆ ಮತ್ತೆ ಶಾಸಕರಿಗೆ ಸಂಬಂಧಪಟ್ಟಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಮಠಾಧೀಶರನ್ನ ಈ ವಿಷಯದಲ್ಲಿ ತರ್ತಕ್ಕಂಥದ್ದು ಅಥವಾ ಈ ವಿಷಯದಲ್ಲಿ ಮಠಾಧೀಶರು ಅಭಿಪ್ರಾಯವನ್ನ ಸೂಚಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರೇನು ಒಕ್ಕಲಿಗರ ವಿರೋಧಿಗಳು ಅಲ್ಲ, ಡಿಕೆ ಶಿವಕುಮಾರ್ ಅವರೇನು ಕುರುಬರ ವಿರೋಧಿಗಳು ಅಲ್ಲ, ಪರಮೇಶ್ವರ್ ಅವರ ಏನೋ ಇನ್ನಿತರ ಜನಾಂಗದ ವಿರೋಧಿಗಳು ಅಲ್ಲ. ಅವರೆಲ್ಲ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅವರ ಪಕ್ಷದ ರೀತಿ ನೀತಿಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತವರು. ಈ ಹಿನ್ನೆಲೆಯಲ್ಲಿ ಅದು ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರ ಆಂತರಿಕ ವಿಷಯಗಳು ಏನಿದಾವೋ ನಮಗೆ ಗೊತ್ತಿರೋದಿಲ್ಲ. ನಾವು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವೊಂದಿಷ್ಟು ಸ್ವಾಮೀಜಿಗಳು ಈಗಾಗಲೇ ಸಮುದಾಯದ ವಿಚಾರವಾಗಿ ಕೂಡ ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು, ಇಂಥವ್ರು ಕಂಟಿನ್ಯೂ ಆದ್ರೆ ಉತ್ತಮ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್, ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಮುಂದುವರಿಬೇಕಾ ಹೆಂಗೆ ಅಂತ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಹೇಳ್ತೀನಿ ನಾನು, ಈ ಮುಂದುವರಿಯುವಂತದ್ದಾಗ್ಲಿ ಅಥವಾ ಅವರನ್ನ ಮತ್ತೊಬ್ಬರನ್ನ ಆಯ್ಕೆ ಮಾಡುವಂತದ್ದಾಗ್ಲಿ ಅದು ಮಠಾಧೀಶರ ಕೆಲಸ ಅಲ್ಲ. ಅಥವಾ ನಾವಾದ್ರೂ ಸಹಿತನ ಇಂಥವರೇ ಆಗ್ಬೇಕು ಅನ್ನುವಂಥದ್ದನ್ನು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ನಮ್ಮ ಮಠಗಳಿಗೆ ಆದಿಚುಂಚನಗಿರಿ ಮಠ ಇರಲಿ, ಕನಕಗುರು ಪೀಠ ಇರಲಿ, ರಾಜ್ಯದ ಯಾವುದೇ ಮಠಗಳಿಗೆ ಮಠಾಧೀಶರಿಗೆ ಗೌರವ ಇದೆ, ಎಲ್ಲರೂ ಗೌರವಿಸ್ತಾರೆ. ಜಾತ್ಯತೀತವಾಗಿ ಈ ಬಟ್ಟೆಗೆ ಸನ್ಯಾಸಿ ಸ್ಥಾನಕ್ಕೆ ಗೌರವಿಸುವಂತ ಸಂದರ್ಭದಲ್ಲಿ ನಾವು ಜಾತಿ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡು ಬೆಂಬಲಿಸಿಕೊಂಡು ಹೋದಾಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ ಯಾರು ಜನಪರವಾದಂತಹ ಆಡಳಿತವನ್ನಷ್ಟೇ ನಾವು ಬಯಸ್ತೀವಿ. ಯಾವುದೇ ಜನಪ್ರತಿನಿಧಿ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಜನಪರವಾದಂತಹ ಜನಗಳ ಆಶಯಗಳಿಗೆ ತಕ್ಕಂತೆ ಏನೇನು ಅವರು ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆಗಳನ್ನು ಮಾಡಿದ್ದಾರೆ, ಆ ಘೋಷಣೆಗಳನ್ನು ಈಡೇರಿಸುವಂತದ್ರ ಕಡೆಗೆ ನಾವೆಲ್ಲರೂ ಒತ್ತಾಯ ಮಾಡಬೇಕಾಗುತ್ತೆ ಹೊರತು ಇಂಥವರೇ ಆಗಬೇಕು ಅನ್ನುವಂಥದ್ದು ನಾವು ಹೇಳೋದು ತಪ್ಪಾಗುತ್ತೆ. ಸ್ವಾಮೀಜಿಯ ಜೊತೆಗೆ ಒಬ್ಬ ಮತದಾರರಾಗಿ ಏನ್ ಬಯಸ್ತೀರಿ ಸರ್? ಮತದಾರರಾಗಿ ನಾನು ಸಂವಿಧಾನಿಕ ಆಶಯಗಳನ್ನು ಈಡೇರಿಸುವಂತ ಸರ್ಕಾರವನ್ನ ಬಯಸ್ತೀನಿ ಹೊರತು ಜಾತಿಯ ವೈಭವೀಕರಣವನ್ನಾಗ್ಲಿ ಅಥವಾ ಹಣ ವ್ಯಾಪಾರಿಕ ಭ್ರಷ್ಟತೆಯ ಹಿನ್ನೆಲೆಯಲ್ಲಿ ವ್ಯಾಪಾರೀಕರಣಗಳನ್ನ ಉತ್ತೇಜನ ಮಾಡುವಂತ ಅಂದ್ರೆ ವ್ಯಾಪಾರಿಗಳನ್ನ ಉತ್ತೇಜನ ಮಾಡುವಂತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದನ್ನಾಗ್ಲಿ ನಾನು ವಿರೋಧಿಸ್ತೀನಿ. ಇಷ್ಟು ಕನಕಗುರು ಪೀಠದ ಸಿದ್ದರಾಮನಂದಪುರಿ ಸ್ವಾಮೀಜಿ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.